ನಾನ್ ಹೇಗಿದ್ದೀನಿ? ವಾವ್, ಸ್ಟಾರ್ ಹೀರೋ ಅಮ್ಮನ್ ತರ ಇದ್ದೀರಾ ಮಾಮ್. ನೀವುಗಳೇನ ಇದು? ಅದೇನೋ ಹಾಗೆ ಕೇಳ್ತಿದ್ಯಾ? ಇವನಿಗೆ ಕನ್ನಡಕ ಬೇರೆ ಕೊಡ್ಸ್ಬೇಕು ಮಾಮ್, ಇದ್ರಲ್ಲಿ ಸರಿ ಕಾಣಿಸ್ತಿಲ್ಲ ಅನ್ಸುತ್ತೆ. ಬ್ರೋ, ನೀನು ನಿನ್ ಥರ ಇದ್ರೇನೆ ಯಾರು ಗುರ್ತಿಡಿಯಲ್ಲ ನಿನ್ನ. ಅಂಥದ್ರಲ್ಲಿ ಈ ಥರ ರೆಡಿ ಆದರೆ ಡೌಟ್ ಬರಲ್ವಾ? ಅಂದ್ರೆ ಡಿಫ್ರೆಂಟ್ ಆಗಿ ರೆಡಿ ಆಗಿದ್ದೀವಿ ಅಂತ ಅರ್ಥ ಆಯ್ತು. ಹಾ, ಇವನಿಗೆ ಸ್ಟೈಲ್ ಅಂದ್ರೇನು ಅಂತ ಗೊತ್ತಿಲ್ಲ ಬಿಡಿ ಮಾಮ್. ಪರವಾಗಿಲ್ಲ ಬ್ರೋ. ಇಷ್ಟಕ್ಕೂ ಯಾವ ಬೀಚ್ಗೆ ಹೋಗ್ತಾ ಇದ್ದೀರಾ ಅಂತ ತಿಳ್ಕೊಬೋದಾ? ಬೀಚ್ಗ? ಯಾಕೆ? ಲೇ, ಅಲ್ಲ ಬೆಂಗಳೂರಲ್ಲಿ ಬೀಚ್ ಎಲ್ಲೋ ಇದೆ. ಸಮುದ್ರ ದಡದಲ್ಲಿ ಐಸ್ ಕ್ರೀಮ್ ಮಾರುವಂತರ ಬ್ರೋ ರೆಡಿ ಆಗಿದ್ದಾನಲ್ವಾ, ಅದಕ್ಕೆ ಕೇಳಿದೆ ಮಾಮ್. ಏಯ್ ಅಲ್ವಾ, ನಾನು ಇಷ್ಟೊಂದು ಚೆನ್ನಾಗಿ ರೆಡಿ ಆಗಿದ್ರೆ ನಿನ್ ಕಣ್ಣಿಗೆ ಹಾಕಿ ಕಾಣಿಸ್ತಾ ಇದ್ದೀನಾ? ನಮಗ್ ಬಿಸ್ನೆಸ್ ಮೀಟಿಂಗ್ ಇದೆ. ಹೊರಡೋವಾಗ ಯಾರು ಎದುರುಗಡೆ ಬರಬಾರ್ದು ಅನ್ಕೊಂಡ್ರೆ ನೀನೇ ರೂಮ್ ಒಳಗ್ ಬಂದು ವಲ್ಲಭನ್ಗೆ ಹರ್ಟ್ ಆಗೋ ಹಾಗೆ ಮಾತಾಡ್ತಿದ್ಯಾ. ಏನ್ ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ದಾರೆ ಅಂತ ಹೇಳಿ. ವಿಶಾಲಾಕ್ಷಿ ಜಾತಕನ ತುಂಬಾ ಚೆನ್ನಾಗಿ ಹೇಳ್ತಾಳಂತೆ. ಸಕ್ಸಸ್ ಆಗ್ತಿರೋ ಇಲ್ವಾ ಕೇಳಿ. ಆ ಹುಡುಗಿ ಕಿಲಾಡಿ ಇದ್ದಾಳೆ. ಎಸ್, ಜಾತಕ ಹೇಳ್ತೀನಿ ಅಂತ ನಮ್ಮ ಹತ್ರ ಇರೋ ದುಡ್ಡನ್ನೆಲ್ಲ ಕಿತ್ಕೊಂಡು ಹೋಗ್ತಾಳೆ. ಅವಳನ್ನ ಚಿಕ್ಕವಳು ಅನ್ಕೊಂಡಿದ್ಯಾನೋ, ನಿನ್ನೆ ಮಾರಾಕ್ತಾಳು. ಅವಳ ದೇವಸ್ಥಾನದ ಪ್ರಸಾದ ತಂದು ಮನೆಯವರನ್ನೆಲ್ಲ ಕೈವಶ ಮಾಡ್ಕೋಬೇಕು ಅಂತ ನೋಡ್ತಿದ್ದಾಳೆ ಅಂದ್ರೆ ಮನಸ್ಸಲ್ಲಿ ದೊಡ್ಡ ಪ್ಲಾನೇ ಹಾಕೊಂಡಿರ್ತಾಳೆ. ಮಾಮ್, ಹಾಗೆಲ್ಲ ಅನ್ಬೇಡಿ. ಚಿಕ್ಕ ಮಕ್ಕಳು ದೇವ್ರ ಸಮಾನ ಅಂತ ಎಷ್ಟು ಸಲ ಹೇಳಿದ್ರು ನಿಮಗೆ ಅರ್ಥನೇ ಆಗ್ತಿಲ್ಲ. ಅಂದ್ರೆ ಓ, ಇವಾಗ ವಿಶಾಲಾಕ್ಷಿನ ದೇವ್ರು ಅನ್ಕೊಂಡು ನಾವಿಬ್ರು ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ದರ್ಶನ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ಯಾ? ಕಾಲ್ಗೂ ಬೀಳಕ್ ಹೇಳ್ತಾನೆ. ಹೌದು ಮಾಮ್, ಇವನು ವಿಶಾಲ್ ಪಾರ್ಟಿಗೆ ಸೇರಿದವನಲ್ವಾ? ಬ್ರೋ, ನಾನು ಯಾರಿಗೂ ಪಕ್ಷಪಾತ ಮಾಡಲ್ಲ. ಒಳ್ಳೇದಿದ್ರೆ ಒಳ್ಳೇದು ಅಂತ, ತಪ್ಪಿದ್ರೆ ತಪ್ಪು ಅಂತ ಎಚ್ಚರಿಸ್ತೀನಷ್ಟೆ. ಅಪಾರ್ಥ ಮಾಡ್ಕೊಂಡ್ರೆ ನನಗೆ ಬೇಜಾರಾದ್ರೂ ಸರಿನೇ, ನಿಮಗಂತೂ ಏನು ಹೇಳಲ್ಲ. ಯಾಕೋ ಪಾಪ? ತಾಯಿ ಎಂತವಳಾದ್ರೂ ಸರಿನೇ, ಜನ್ಮ ಕೊಟ್ಟಿರೋದಕ್ಕಾದ್ರೂ ಅವಳನ್ನ ನೆನೆಸ್ಕೋಬೇಕು ಅನ್ನೋದು ನನ್ನ ಸಿದ್ಧಾಂತ. ಲೇ, ಸ್ವಂತವಾಗಿ ಬಿಸ್ನೆಸ್ ಮಾಡೋಂಥ ಬುದ್ಧಿವಂತಿಗೆ ನಿನ್ನಲ್ಲಿದ್ರೂ ಕೂಡ ನಾ ಏನೇ ವಿಶಾಲಿಂದ ಬಿದ್ದಿದ್ಯಾ? ಅವ್ರು ನಂಬ್ಕೊಂಡಿದ್ರೆ ನೀನು ಉದ್ಧಾರ ಆಗ್ತೀಯ ಅಂತ ಗ್ಯಾರಂಟಿನೇ ಇಲ್ಲ. ಬ್ರೋ, ನಾನು ಹೇಗಿದ್ರೂ ಪರವಾಗಿಲ್ಲ. ನನಗೆ ಅಂತ ಒಂದು ಗೌರವ, ಸ್ಥಾನಮಾನ ಎಲ್ಲ ಇದೆ. ನೀವೇ ಬೇಡದೇ ಇರೋ ಬಿಲ್ಡಪ್ಗಳನ್ನ ತಗೊಂಡು ಅನುಭವಿಸ್ತೀರಾ. ನೋಡಿದ್ರ ಮಾಮ್ ಏನಂದ ಅಂತ? ಏಯ್, ತಲೆ ಕೆಡಿಸ್ಕೋಬೇಡ್ವೋ. ಅವನು ಹೇಳಿದ ಮಾತ್ರಕ್ಕೆ ನಾವು ಅದನ್ನ ಕೇಳ್ತೀವ ಹೇಗೆ? ನಾನು ಟಚ್ ಅಪ್ ಮಾಡ್ಕೊಂಡು ಬರ್ತೀನಿ, ನೀನ್ ಫೈಲ್ ನೋಡ್ತಾ ಇರು. ಸರಿ ಮಾಮ್. ಮಾತೆ, ಅಮ್ಮ ಧ್ಯಾನದಲ್ಲಿದ್ದಾರೆ. ಚಿಕ್ಕ ಮಾತೆ, ಹೊಟ್ಟೆ ಬಿರಿಯಂಗಿಳ್ ತಿಂದು ಕೂತಲೆ ನಿದ್ದೆ ಮಾಡ್ತಿದ್ರೆ ನೀವ್ ಧ್ಯಾನ ಅಂತಿದ್ದೀರಾ? ಸುಮನಾ, ನೀನ್ ಮಾತಾಡದೇ ಇದ್ರೆ ಒಳ್ಳೇದು. ಅಮ್ಮ, ತಪೋಭಂಗವಾಯ್ತಾ? ಇಲ್ಲ ನಂದಿಶಾ, ಅವಾಗ್ಲೇ ನನ್ನ ಕೀಳಾಗ್ ನೋಡ್ದವ್ರನ್ನ ನೋಡ್ಬೇಕು ಅನ್ಸ್ತು, ಕಣ್ಬಿಟ್ಟೆ. ನಿನ್ನ ಕೀಳ್ ದೃಷ್ಟಿಯಲ್ಲಿ ನೋಡಿದವ್ರು ಯಾರಮ್ಮ ಹೇಳು? ಇನ್ಯಾರು ಬ್ರೋ, ಸುಮ್ಮನೆ. ಯಾಕ್ರಿ ಹಾಗೆ ಹೇಳ್ತಿದ್ದೀರಾ? ನಾನ್ ವಿಶಾಲಾಕ್ಷಿಗೆ ಏನು ಅಂದಿಲ್ಲ.
ಅತ್ತಿಗೆ ಒಲ್ಲಬ್ಬೆ ದೇವಸ್ಥಾನದಲ್ಲಿ ಪ್ರಸಾದ ಬೇಡ್ಕೊಂಡ್ ಬಂದ್ಯಾ ಅಂತ ಈ ಹುಡುಗಿಗೆ ಅವಮಾನ ಮಾಡಿದ್ರು. ಅವ್ರು ನೋಡ್ಬೇಕು ಅನ್ನಿಸ್ತಿದ್ಯಾ ವಿಶಾಲಾಕ್ಷಿ? ಅತ್ತೆ ವಲ್ಲಭಾವನ ಕರೀಲ ನಾನು. ನಿನ್ಗ್ಯಾಕಮ್ಮ ಶ್ರಮ? ಅವರೇ ಬರ್ತಾ ಇದ್ದಾರೆ, ಅಲ್ಲಿ ನೋಡು. ಹುಡುಗಿ, ಯಾರೋ ಭಿಕ್ಷುಕರನ್ನ ತೋರಿಸಿ ನಮ್ಮತ್ತಿಗೆ ವಲ್ಲಭ ಅಂತ್ಯಾ? ಅಷ್ಟಕ್ಕೂ ಇವರು ಮನೆ ಒಳಗಡೆ ಹೇಗ್ ಸೇರ್ಕೊಂಡ್ರು? ಏನ್ ಬುದ್ಧಿ ಇದೆಯಾ ಇಲ್ವಾ ನಿಮ್ಗೆ? ಡೈರೆಕ್ಟ್ ಆಗಿ ಮನೆ ಒಳಗಡೆನೆ ಬಂದ್ಬಿಡ್ತೀರಾ? ಏ ದುರಂದರ, ಯಾರನ್ನಂತಿದ್ಯಾ? ನನ್ನನ್ನು ಹೆಸರಿಡ್ ಕರಿತೀಯೇನೆ ಭಿಕ್ಷಕಿ? ಶಟ್ ಅಪ್. ನಿನ್ ಮುಖಕ್ಕೆ ಇಂಗ್ಲಿಷ್ ಬೇರೆನಾ? ಗೆಟ್ ಔಟ್ ಫ್ರಮ್ ಹಿಯರ್. ಅತ್ತಿಗೆನೆ ಇವರು. ಅಲ್ಲ, ಬುದ್ಧಿ ಭ್ರಮಣೆ ಆಗಿದ್ಯಾ ದುರಂದರ ನಿನ್ಗೆ? ನಮ್ ಪರಿಚಯನೇ ಸಿಕ್ಕಿಲ್ಲ ಅನ್ನೋ ಹಾಗೆ ನಮ್ಮನ್ನ ಬೆಗ್ಗಸ್ತರ ನೋಡ್ತಾ ಇದೀಯಾ? ನಿಮ್ ವೇಷ ನೋಡಿ ಯಾರೇ ಆದ್ರೂ ಹಾಗೆ ಹೇಳ್ತಾರಲ್ವಾ ಅತ್ತೆ? ಅಧಿಕ ಪ್ರಸಂಗಿತನ ಮಾಡ್ಬೇಡ ಸುಮನ. ಸುಮ್ಮನೆ ಹೇಳೋದ್ರಲ್ಲಿ ತಪ್ಪೇನಿದೆ? ಇವ್ರು ನಡ್ಕೊಂಡಿದ್ದ ರೀತಿ ತಪ್ಪಾಗಿದ್ರಿಂದ ಈ ವೇಷದಲ್ಲಿದ್ದಾರೆ ಅಂತ ಎಲ್ರೂ ತಿಳ್ಕೊಳ್ಳಿ. ನಾವು ಸ್ಟೈಲ್ ಆಗಿ ರೆಡಿ ಆದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ತಾರಲ್ಲ ಮಮ್ಮಿ ಇವರು. ಹೊಟ್ಟೆ ಕಿಚ್ಚೋ. ಅಮ್ಮ, ಅವರು ಒಬ್ಬರನ್ನೊಬ್ರು ನೋಡಿದ್ರು ಅವ್ರಿಗೆ ಅವ್ರು ಅನ್ಕೊಂಡ ಹಾಗೆ ಕಾಣಿಸ್ತಾ ಇದೆ. ನಮ್ಮೆಲ್ರಿಗೂ ಕಾಣಿಸೋ ತರ ಅವರಿಬ್ರಿಗೆ ಕಾಣಿಸ್ತಾ ಇರ್ಬೋದು. ನಿಮ್ ತಮಾಷೆ ನಿಲ್ಸಿದ್ರೆ ಸಂತೋಷ. ಮಾಮ್, ನಂಗೆ ತಿಳಿದೇನೆ ಕೇಳ್ತಾ ಇದ್ದೀನಿ, ನೀವ್ ಯಾವ ಖುಷಿಗೆ ಅಂತ ಈ ಅವತಾರದಲ್ಲಿ ಬಂದಿದ್ದೀರಾ? ಏಯ್, ಇಲ್ಲಿರೋ ನಿಮ್ಮೆಲ್ರಿಗಿಂತ ಚೆನ್ನಾಗಿ ಸುಂದರವಾಗಿ ರೆಡಿಯಾಗಿ ಬಂದ್ರೆ ಚೆನ್ನಾಗಿ ಕಾಣಿಸ್ತಿಲ್ಲ ಅನ್ನೋ ಹಾಗೆ ಮಾತಾಡಿ ನಮ್ಮನ್ನ ಡಿಸಪಾಯಿಂಟ್ ಮಾಡಬೇಡಿ.
ಹೌದು, ಬಿಸ್ನೆಸ್ ಕುದುರಿಸ್ಕೊಳ್ಳೋದಕ್ಕೆ ಹೊರಗಡೆ ಹೋಗ್ತಾ ಇದೀವಿ ನಾವು. ಆ? ನೀವು ಈ ವೇಷದಲ್ಲಿ ಬಿಸ್ನೆಸ್ ಡೀಲ್ನ ಡಿಸ್ಕಸ್ ಮಾಡೋದಕ್ಕೆ ಹೋದ್ರೆ ಆಗ್ಲೇ ದುರಂಧರ ಅತ್ತೆ ಅಂದಂಗೆ ಬಿಸ್ನೆಸ್ ಡೆಲಿಗೇಟ್ಸ್ ಕೂಡ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಗುರ್ತೇ ಹಿಡಿದೆ ಗೇಟಿಂದ ಒಳಗಡೆನೆ ಸೇರಿಸೋದಿಲ್ಲ. ವಲ್ಲಭ, ವಿಶಾಲ್ ಸುಳ್ಳು ಹೇಳಲ್ಲ. ನಿಜವಾಗ್ಲೂ ನಾವು ಚೆನ್ನಾಗಿ ರೆಡಿಯಾಗಿಲ್ಲ ಅಂತೀಯಾ? ಅವ್ರ ಮಾತೆಲ್ಲ ಯಾಕೆ ಕೇಳ್ತೀರ ಮಾಮ್? ನೀವೆಷ್ಟು ಮುದ್ದ ಕಾಣಿಸ್ತಿದ್ದೀರಾ ಗೊತ್ತಾ? ಇವಾಗ ಡ್ಯಾಡ್ ಇರ್ಬೇಕಾಗಿತ್ತು ಅನ್ನಿಸ್ತಾ ಇದೆ. ನೀನಿಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ಮೇಲೆ ಇನ್ಯಾರ ಮಾತು ಕೇಳಲ್ಲ ನಾನು. ಸರಿ, ನಾವು ಹೊರಡೋಣ ಬಾ. ಒಂದ್ ನಿಮಿಷ. ಬಿಡತ್ತ ದಾರಿನ. ನಿಮ್ಮನ್ನ ನೀವೇ ನೋಡಿ ಹೊಗಳ್ಕೊಂಡ್ರೆ ಸಾಲದು, ನೀವು ಕನ್ನಡಿಯಲ್ಲಿ ನೋಡ್ಕೊಂಡ್ರಾ? ಕನ್ನಡಿಯಲ್ಲಿ ನೋಡ್ಕೊಂಡೆ ತಲೆ ಬಾಚ್ಕೊಂಡಿದ್ದು. ಅಬ್ಬಾ, ಇಬ್ರು ಆಗ್ಲೇ ಚೆನ್ನಾಗಿ ರೆಡಿ ಆಗ್ತಿದ್ದನ್ನ ನಾನು ಕೂಡ ನೋಡ್ದೆ. ಅಷ್ಟು ಬೇಗ ಏನಾಯ್ತೋ ಏನೋ. ಈಗ ಏನಾಯ್ತು ಅಂತ? ಅಮ್ಮ, ಕನ್ನಡಿನ ತಂದು ಇವರಿಬ್ರಿಗೂ ತೋರ್ಸು. ಆಯ್ತು. ಅಯ್ಯೋ, ಶೋ, ಟೈಮ್ ವೇಸ್ಟ್. ನಮ್ ಟೈಮ್ ವೇಸ್ಟ್ ಮಾಡ್ಬೇಡ. ಹೊರಗಡೆ ನಮಗ್ ತುಂಬಾ ಕೆಲಸ ಇದೆ. ಈ ಅವತಾರದಲ್ಲಿ ಹೊರಗಡೆ ಕಾಲಿಟ್ರೆ ಒಂದೇ ಕಾಲ್ನಲ್ಲಿ ಕುಂಟ್ಕೊಂಡು ಮನೆಗೆ ಬರ್ಬೇಕಾಗತ್ತೆ ವಲ್ಲಭ. ಯಾಕೆ? ಇನ್ನೊಂದ್ ಕಾಲನ್ನ ನಾಯಿ ಕಚ್ಚಿ ತಿನ್ಬಿಡತ್ತೆ, ಅದಕ್ಕೆ. ವಿಶಾಲ್, ವಾಟ್ ಆರ್ ಯು ಟಾಕಿಂಗ್? ಮಾಮ್, ನೀವು ಹಾಕೊಂಡಿರೋ ಗೆಟಪ್ಗೆ ಈ ಇಂಗ್ಲಿಷ್ ಮಾತ್ಗೆ ಮ್ಯಾಚೇ ಆಗ್ತಾ ಇಲ್ಲ. ಹೇಳಿದ್ರೆ ಅರ್ಥ ಆಗಲ್ವಾ ವಿಕ್ರಾಂತ್? ಅದು ಯಾರ ಫೋಟೋನ ಏನೋ ಇದು? ಎಕ್ಸ್ಕ್ಯೂಸ್ ಮೀ ಅತ್ತೆ, ಇದು ಫೋಟೋ ಅಲ್ಲ, ನಾನು ಹಿಡ್ಕೊಂಡಿರೋದು ಕನ್ನಡಿ. ನೀವು ನೋಡ್ತಾ ಇರೋದು ನಿಮ್ಮ ಮುಖನೇ. ಅಂಡರ್ಸ್ಟುಡ್? ಚೀ ಚೀ ಚೀ, ನೋ ನೋ ನೋ. ಮಾಮ್, ಮಾಮ್, ಏನಾಯ್ತು ಮಾಮ್? What happened, Mom? Mom? What happened, Mom? ಅಯ್ಯ, Mom, what happened? ಏನಾಯ್ತು? ನೈನಿ, ಒಂದ್ಸಲ ವಲ್ಲಭನ್ಗೂ ಮಿರರ್ ತೋರ್ಸು. ಸರಿ ಯಜಮಾನ್ರೆ. ವಲ್ಲಭವ, ನೀವು ನೋಡಿ.
ಅಯ್ಯೋ ನಾನ್ ನಿಮಗ್ ಹೇಳ್ದೆ ಅಲ್ವಾ ಅತ್ತೆ? ನೀವ್ ನೋಡಿದ್ರೆ ಕೋಪ ಮಾಡ್ಕೊಂಡು ನನ್ಗೆ ಸುಮ್ನೆ ಬೈದ್ರಿ. ಈಗ ನೋಡಿ ಎಲ್ರೂ ಮುಂದೆ ಎಂತ ಅವಸ್ಥೆ ಆಯ್ತು ನಿಮ್ಗೆ. ಅಲ್ಲ, ನಾವ್ಯಾಕೆ ಹೀಗ್ ಕಾಣಿಸ್ತಾ ಇದೀವಿ? ಅದ್ರಲ್ಲೂ ಇಷ್ಟು ಕೆಟ್ಟದಾಗಿ ಅಂತ ಅನ್ಕೊಂಡಿರ್ಲಿಲ್ಲ ಮಾಮ್. ನೀವೆಷ್ಟು ಒಳ್ಳೆ ಬಟ್ಟೆ ಹಾಕೊಂಡ್ರು ಭಿಕ್ಷುಕರ ತರಾನೇ ಕಾಣಿಸ್ತೀರ ವಲ್ಲಭ. ಯಾಕೆ ಅಂದ್ರೆ ಅಮ್ಮ ಮಕ್ಕಳಿಗೋಸ್ಕರ ಭಕ್ತರಿಗೋಸ್ಕರ ಪ್ರಸಾದ ತಗೊಂಡು ಬಂದು ಹಂಚೋದಕ್ಕೆ ಅಂತ ನೋಡಿದ್ರೆ ಭಿಕ್ಷುಕಿ ಅಂತ, ಎಂಜಿಲ್ ಪ್ರಸಾದ ಅಂತ ಏನೇನೋ ಅಂದ್ರಲ್ಲ. ಶಿವಭಕ್ತರನ್ನ ನಿನ್ಸಿದ್ರೆ ನೀವ್ ಹೇಳಿದ ಮಾತು ನಿಮಗೆ ತಿರುಗಿ ಬೀಳುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ಹೌದು ಮಾಮ್, ವಿಶಾಲಾಕ್ಷಿನ ಭಿಕ್ಷೆ ಬೇಡ್ದಿಯಾ ಅಂತ ಕೇಳಿದಿಕ್ಕೆ ನಿಮ್ಗೆ ಈ ಪರಿಸ್ಥಿತಿ ಬಂದಿರೋದು. ಇದೆಲ್ಲ ವಿಶಾಲಾಕ್ಷಿ ಆಡ್ತಾ ಇರೋ ನಾಟಕ. ವಿಶಾಲ್ ಮಾಯ ಮಾಡ್ತಿದ್ದಾಳೆ. ಮಾಟ ಮಾಡೋದು ಇವಳಿಗೆ ಅಭ್ಯಾಸ ಅಲ್ವಾ? ಮಾಮ್, ಚೀ, ನಾನ್ ಚೆನ್ನಾಗಿ ಕಾಣಿಸ್ತಿಲ್ಲ ಮಾಮ್. ನಿಮ್ಮಮ್ಮ ಏನಾದ್ರೂ ಚೆನ್ನಾಗಿದ್ದಾಳ? ಒಳ್ಳೆ ಊರ್ ಬಿಟ್ಟು ಓಡ್ ಬಂದಿರೋಳ್ ತರ ಇದ್ದಾಳೆ. ಏಯ್ ಛೀ, ಸುಮ್ನಿರು. ನೀವೆಷ್ಟೇ ಕೂಗಾಡಿದ್ರು ನಿಮ್ ವೇಷ ಅಂತೂ ಬದಲಾಗಲ್ಲ. ಮತ್ತೆ ಇವ್ರು ಹೋಗಿ ರೆಡಿ ಆದ್ರೂ ಇದೇ ಥರನೇ ಕಾಣಿಸ್ತಾರೆ ವಿಕ್ರಾಂತ್ ಅವ್ರೆ. ಹಾಗಾದ್ರೆ ನೀವು ಲೈಫ್ ಲಾಂಗ್ ಹೀಗೆ ಇರ್ತೀರತ್ತೆ? ಖಂಡಿತ ಇರಲ್ಲ. ಹಾಗಾದ್ರೆ ಅಮ್ಮನ ಹತ್ರ ಪರಿಹಾರವನ್ನು ಕೇಳಿ ಮಾತೆ. ಏನು ಅಂತ ಹೇಳಕ್ ಹೇಳು. ಎರಡೂ ಕೈ ಚಾಚಿ ಭವತಿ ಭಿಕ್ಷಾಂದೇಹಿ ಅಂತ 3 ಸಲ ಹೇಳಿದ್ರೆ ಸಾಕು. ಏನು ಭಿಕ್ಷುಕರು ತರ ನಾವು ಕೈ ಚಾಚಿ ಅಮ್ಮೇ ಒಂತೋ ತನ್ನ ಹಾಕಿ ಮಾ ಅಂತ ಬೇಡ್ಕೋಬೇಕಾ? ಬಾ. ಇಲ್ಲ ಅಂತಾನೆ ಹಾಗೆ ಕೇಳ್ತಾರೆ. ಹೊಟ್ಟೆ ತುಂಬಲಿ ಅಂತ ಅವ್ರು ಹಾಗೆ ಮಾಡ್ತಾರೆ. ಹಸು ನೀಡೋ ಪರೀಕ್ಷೆಯಿಂದ ಅವ್ರು ಪಾರಾಗಕ್ಕೆ ಪಾಪ ಕಷ್ಟ ಪಡ್ತಿರ್ತಾರೆ. ಅವ್ರ ಬಗ್ಗೆ ನಾವ್ಯಾಕೆ ಹಾಗೆ ಮಾತಾಡ್ಬೇಕು? ಕೈ ಚಾಚೋದು ಅಂದ್ರೆ ಆ ಪರಮೇಶ್ವರ ನಮ್ಗೆ ಕೊಟ್ಟಿರೋ ಪ್ರಕೃತಿನ ಅನುಭವಿಸೋದು ಅಂತ. ಅದನ್ನ ಭಿಕ್ಷೆ ಅಂತ ಅನ್ನಲ್ಲ. ನೀನ್ ಹೇಳ್ದೆ ಅಂತ ನಿನ್ ಮುಂದೆ ನಾನ್ ಕೈ ಚಾಚಿ ಬೇಡ್ಕೊಂಡ್ರೆ ನನ್ ಮರ್ಯಾದೆ ಏನಾಗ್ಬೇಕು? ಮರ್ಯಾದೆ ಅಂತ ಸುಮ್ಮನಿದ್ರೆ ನಿಮ್ಗೆ ತೊಂದ್ರೆ. ಯೋಚನೆ ಮಾಡಿ ನೋಡಿ. ಸ್ವಲ್ಪನೂ ಯೋಚಿಸೋದಿಲ್ಲ. ನಾನೇ ಅಂದ್ರೆ ನನ್ಕಿಂತ ಹಠ ಅತ್ತೆಗೆ ಖಂಡಿತ ಕೈ ಚಾಚಲ್ಲ. ಬಿಸ್ನೆಸ್ ಡೀಲ್ ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಕೋತೀವಿ. ಇವಳ ಮುಂದೆ ನಾವು ಕೈ ಅಂತೂ ಚಾಚಲ್ಲ. ಏಯ್, ಒಳಗ್ ಹೋಗೋಣ. ಯೋಚನೆ ಮಾಡಬೇಡಿ, ಅವರೇ ಇಲ್ಲಿಗೆ ವಾಪಸ್ ಬರ್ತಾರೆ. ಏಯ್, ಕಣ್ ಕಾಣಿಸೋದಿಲ್ವಾ? ನಿಮ್ಗೂ ನನ್ಗೂ ಚೆನ್ನಾಗೇ ಕಾಣಿಸ್ತಾ ಇದೆ ಮಾಮ್. ಮಿಕ್ದವ್ರಿಗೇನೆ ನಾವು ಭಿಕ್ಷುಕರ ತರ ಕಾಣಿಸ್ತಾ ಇದೀವಿ.
ಅಷ್ಟು ಚೆನ್ನಾಗಿ ರೆಡಿಯಾಗಿ ಹಾಲ್ಗೆ ಹೋದ್ರೆ ಏನೋ ಹೀಗಾಗೋಯ್ತು. ನನಗೂ ಅದೇ ಬೇಜಾರಾಗ್ತಿದೆ ಮಾಮ್. ನನಗಂತೂ ವಿಶಾಲಾಕ್ಷಿ ಒಬ್ಳೇ ಅಲ್ಲ, ಮನೇಲಿರೋರು ಎಲ್ರ ಮೇಲೂ ಕೋಪ ಬರ್ತಾ ಇದೆ. ಆ ಹುಡುಗಿ ಆದ್ರೆ ಮಾಟ ಮಾಡ್ತಾಳೆ, ಭಿಕ್ಷುಕರ ತರ ಕಾಣಿಸ್ತಿದ್ದೀರಾ ಅಂತ ಹೇಳ್ಬೋದು. ವಿಶಾಲ್, ನಯನಿ, ದುರಂದರ ಎಲ್ರೂ ಅವಳ ಮಾತಿಗೆ ಸೈ ಅಂತಿದ್ದಾರೆ.